21ನೇ ತಾರೀಕು ಪೆನ್ ಡ್ರೈವ್ ಹರಡೋದಕ್ಕೆ ಆರಂಭ ಆಯಿತು. 25ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಪವರ್ ಟಿವಿ ಈ ಸುದ್ದಿಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಸಾರ ಮಾಡ್ತು. ಪ್ರಜ್ವಲ್ ರೇವಣ್ಣ ಕಾಮಕಾಂಡವನ್ನು ಮೊದಲಿಗೆ ಬಯಲಿಗೆಳೆದಿದ್ದೆ ನಿಮ್ಮ ಪವರ್ ಟಿವಿ. ನಿಮ್ಮ ಪವರ್ ಟಿವಿ ಮಾಡಿರುವ ಕೆಲಸಗಳನ್ನು ಹೊಗಳಿದ್ದಾರೆ. ನಮ್ಮ ಕೆಲಸದ ವಿಚಾರವಾಗಿ ಒಂದಿಷ್ಟು ಶ್ಲಾಘನೆ ವ್ಯಕ್ತವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪವರ್ ಟಿವಿ ಅವರು, MD ಅವರು, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಏನು ಪ್ರಜ್ವಲ್ ರೇವಣ್ಣವರು ಏನು ಹೆಣ್ಣುಮಕ್ಳಿಗೆ, ಕಾರ್ಯಕರ್ತರುಗಳಿಗೆ ಮತ್ತು ಕೆಲಸದ ಮಾಡೋರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಏನು ಅವರು ಕಾಮಲೀಲೆನ ತೋರಿಸಿದ್ದಾರೆ. ನಾಚಿಕೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತ ಅಂದರೆ, ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಹುಲಿ ಹೊಟ್ಟೆಲಿ ಇಂಥ ನಾಯಿ ಹುಟ್ಟಿದೆಯಲ್ಲ, ಅದನ್ನು ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಮತ್ತು ಅದಲ್ಲದೆ ಏನು ಈ ಕುಮಾರಸ್ವಾಮಿಯವರು ಅದನ್ನು ಸಮರ್ಥನೆ ಮಾಡ್ತಾಯಿದ್ದಾರೆ. ಏನು ಮಾಡಿಬಿಟ್ಟಿದ್ದಾನೆ, ಹೊರಗಡೆ ಹೋಗಿದ್ದಾನೆ, ಬರ್ತಾನೆ ಬಿಡಿ ಅಂತ ಹೇಳ್ತಿದ್ದಾರೆ. ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಕುಮಾರಸ್ವಾಮಿಯವರೇ. ನಿಮ್ಮ ಸಿಂಬಲ್ ಏನು ಹೇಳಿ? ತೆನೆ ಹೊತ್ತ ಮಹಿಳೆ. ಆ ಹೆಣ್ಣು ಕುಲಕ್ಕೆ ನೀವು ಏನಾದ್ರು ಸುಮಲತಾ ಅವ್ರು ಮಾತಾಡಿದ್ರು, ಅವ್ರ ಬಗ್ಗೆ ಮಾತಾಡ್ತೀರಿ, ಕನ್ನ ಮಾಡಿ ಕಟ್ಟೆಗೆ ಅಡ್ಡಡ್ಡ ಮಲಗಿಸ್ಲಾ ಅಂತೀರಿ. ರೈತರು ಒಬ್ಬರು ಹೆಣ್ಣುಮಗಳು ಮಾತಾಡಿದ್ರೆ ಇಷ್ಟು ದಿವಸ ಎಲ್ಲಿ ಮಲಗಿದ್ದೆ ಅಂತ ಕೇಳ್ತೀರಿ. ಇವತ್ತು ಮಾಡಿದಾರಲ್ಲ ಮಹಾಸ್ವಾಮಿಗಳೇ, 2246 ಇದನ್ನು ಮಾಡಿದಾರಲ್ಲ ಗುರುಗಳೇ, ಅದಕ್ಕೆ ಏನು ಹೇಳ್ತೀರಿ? ಸ್ನೇಹಿತರೆ, ಒಂದು ಪ್ರಭಾವಿ ಕುಟುಂಬ, ಪಾಳೆಗಾರಿಕೆ ಕುಟುಂಬದಲ್ಲಿ ಅಮಾಯಕ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥ ಒಬ್ಬ ಕ್ರೂರಿ ಪ್ರಜ್ವಲ್ ರೇವಣ್ಣನ ಈ ಲೈಂಗಿಕ ಪೆಂಡ್ರ ಹಗರಣನ ಮೊಟ್ಟ ಮೊದಲ ಬಾರಿಗೆ ಇಡೀ ರಾಜ್ಯದ ಜನತೆಯ ಪವರ್ ಟಿವಿ ಮೂಲಕ ಏನು ಪ್ರಸಾರ ಮಾಡ್ಯಾರ. ಎಲ್ಲ ಸಂಪಾದಕ ಮಂಡಳಿಗೆ ADYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನಿಂದ ನಾನು ರಾಜ್ಯ ಸಮಿತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.